ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಆಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿಜೆಪಿಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂತದ್ದು, ನಮ್ಮ ಅವರು ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ರಾರ್ಜಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗ್ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡ್ಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ ಕೈಯಲ್ಲಿ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನ ದಾಖಲೆಗಳನ್ನ ಅಳಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡ್ಕೊಂಡು ಒಡೆದಾಕಿ ಅದನ್ನ ಖರಾಬ್ ಅಂತ ಮಾಡಿ, ಖರಾಬನ ಇವ್ರು ಗ್ರಾಂಟ್ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಾಕ್ ಹೊರಟ್ಬಿಟ್ರೆ ಏನಾಯ್ತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನ್ ಮಾಡ್ಬೇಕು? ಆ ಪರಿಸ್ಥಿತಿ ನೆನ್ನೆ ಆಯ್ತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ ಶುರು ಮಾಡ್ಬಿಟ್ರೆ ಇನ್ನೇನಾಗ್ತದೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನ ಹೋರಾಟವನ್ನ ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ ಬಿಜೆಪಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10ವರೆಗೆ ಅಲ್ಲಿ ನಾವು ಸಭೆಯನ್ನು ಮಾಡ್ತೀವಿ. ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಆಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿಜೆಪಿಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂತದ್ದು, ನಮ್ಮ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ರಾರ್ಜಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗ್ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡ್ಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ ಕೈಯಲ್ಲಿ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ. ಬರ್ಸ್ಕೊಳಕ್ ಮುಂಚೆ ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನ ದಾಖಲೆಗಳನ್ನ ಅಳಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡ್ಕೊಂಡು ಒಡೆದಾಕಿ ಅದನ್ನ ಖರಾಬ್ ಅಂತ ಮಾಡಿ, ಖರಾಬನ ಇವ್ರು ಗ್ರಾಂಟ್ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಾಕ್ ಹೊರಟ್ಬಿಟ್ರೆ ಏನಾಯ್ತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನ್ ಮಾಡ್ಬೇಕು? ಆ ಪರಿಸ್ಥಿತಿ ನೆನ್ನೆ ಆಯ್ತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ ಶುರು ಮಾಡ್ಬಿಟ್ರೆ ಇನ್ನೇನಾಗ್ತದೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನ ಹೋರಾಟವನ್ನ ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ ಬಿಜೆಪಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10ವರೆಗೆ ಅಲ್ಲಿ ನಾವು ಸಭೆಯನ್ನು ಮಾಡ್ತೀವಿ. ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಆಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ ಬಿಜೆಪಿಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂತದ್ದು, ನಮ್ಮ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ರಾರ್ಜಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗ್ ಬೀಳೋದು?
ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡ್ಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ ಕೈಯಲ್ಲಿ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ ಬರ್ಸ್ಕೊಳಕ್ ಮುಂಚೆ. ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನ ದಾಖಲೆಗಳನ್ನ ಅಳಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡ್ಕೊಂಡು ಒಡೆದಾಕಿ ಅದನ್ನ ಖರಾಬ್ ಅಂತ ಮಾಡಿ, ಖರಾಬನ ಇವ್ರು ಗ್ರಾಂಟ್ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಾಕ್ ಹೊರಟ್ಬಿಟ್ರೆ ಏನಾಯ್ತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನ್ ಮಾಡ್ಬೇಕು? ಆ ಪರಿಸ್ಥಿತಿ ನೆನ್ನೆ ಆಯ್ತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ ಶುರು ಮಾಡ್ಬಿಟ್ರೆ ಇನ್ನೇನಾಗ್ತದೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನ ಹೋರಾಟವನ್ನ ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ ಬಿಜೆಪಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10:00 ಅಲ್ಲಿ ನಾವು ಸಭೆಯನ್ನು ಮಾಡ್ತೇವೆ. ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು, ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ಆಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದಿರಿ ಬಿಜೆಪಿಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂತದ್ದು, ನಮ್ಮ ಅವರು ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ರಾರ್ಜಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳಪ್ಪ, ಕೇಸ್ ಯಾರಿಗ್ ಬೀಳೋದು? ಕಳ್ತನ ಕಾರ್ ತಗೊಂಡವನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡ್ಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ ಕೈಯಲ್ಲಿ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗ್ ಬಂತು ಇದು ನಮ್ಮ ತಾತನ್ಗೆ ಅಂತ ನೋಡ್ಬೇಕಾಯ್ತಲ್ಲ ಬರ್ಸ್ಕೊಳಕ್ ಮುಂಚೆ. ಬೇಕು ಅಂತ ಗೊತ್ತಿದ್ರು ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನ ದಾಖಲೆಗಳನ್ನ ಅಳಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡ್ಕೊಂಡು ಒಡೆದಾಕಿ ಅದನ್ನ ಖರಾಬ್ ಅಂತ ಮಾಡಿ, ಖರಾಬನ ಇವ್ರು ಗ್ರಾಂಟ್ ಮಾಡ್ಕೊಳ್ಳೋ ತರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೆ ಏನ್ ಮೆಸೇಜ್ ಕೊಡ್ಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಾಕ್ ಹೊರಟ್ಬಿಟ್ರೆ ಏನಾಯ್ತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನ್ ಮಾಡ್ಬೇಕು? ಆ ಪರಿಸ್ಥಿತಿ ನೆನ್ನೆ ಆಯ್ತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ ಶುರು ಮಾಡ್ಬಿಟ್ರೆ ಇನ್ನೇನಾಗ್ತದೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು ಬಿಜೆಪಿ ಇದನ್ನ ಹೋರಾಟವನ್ನ ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನ ಹೋರಾಟವನ್ನ ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ ಬಿಜೆಪಿ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನ ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10:00 ಅಲ್ಲಿ ನಾವು ಸಭೆಯನ್ನು ಮಾಡ್ತೇವೆ.